ಎಲ್ಲರಿಗೂ MCQ ಮಾಸ್ಟರ್ ಕ್ವಿಜ್ಗೆ ಸ್ವಾಗತ. ಇಂದಿನ ಮೊದಲನೇ ಪ್ರಶ್ನೆ, 2026ರ ಸೂರ್ ಜ್ಯೋತ್ಸ್ನಾ ರಾಷ್ಟ್ರೀಯ ಸಂಗೀತ ಪ್ರಶಸ್ತಿ ಪಡೆದ ಕಿರಾನಾ ಘರಾನ ನಾಯಕಿ ಯಾರು? ಆಪ್ಷನ್ ಎ ಗಿರಿಜಾದೇವಿ, ಆಪ್ಷನ್ ಬಿ ಸುಮಿತ್ರಾ ಗುಹಾ, ಆಪ್ಷನ್ ಸಿ ಕಿಶೋರಿ ಅಮೋಘ್ನರ್, ಆಪ್ಷನ್ ಡಿ ಪ್ರಭಾ ಆತ್ರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸುಮಿತ್ರಾ ಗುಹಾ. ಪ್ರಶಸ್ತಿಯ ಮುಖ್ಯ ಅಂಶಗಳು ನೋಡೋದ. ಪ್ರಶಸ್ತಿಯ ಹೆಸರು ಸೂರ್ ಜ್ಯೋತ್ಸ್ನಾ ರಾಷ್ಟ್ರೀಯ ಸಂಗೀತ ಪ್ರಶಸ್ತಿ. ಇದು 13ನೇ ಆವೃತ್ತಿಯಾಗಿರುತ್ತೆ. ಸ್ಥಳ ಡಾಕ್ಟರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕೇಂದ್ರ, ನವದೆಹಲಿ. ಸನ್ಮಾನಿತರು ಪದ್ಮಶ್ರೀ ಸುಮಿತ್ರಾ ಗುಹಾ, ಹಿಂದೂಸ್ತಾನಿ ರಾಷ್ಟ್ರೀಯ ಗಾಯಕಿ ಕಿರಾನಾ ಘರಾನ, ಮತ್ತೆ ಪದ್ಮ ಪ್ರಶಸ್ತಿ ಲಕ್ಷ್ಮಣ್ ಕೃಷ್ಣರಾವ್ ಪಂಡಿತ್, ಹಿಂದೂಸ್ತಾನಿ ಗಾಯಕ ಗ್ವಾಲಿಯರ್ ಘರಾನ, 94 ವರ್ಷ. ಪ್ರಶಸ್ತಿ ಪ್ರದಾನ ಮಾಡಿದವರು ನ್ಯಾಯಮೂರ್ತಿ ಸಂದೀಪ್ ಮೆಹ್ತಾ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು. ಆಯೋಜಕರು ಲೋಕಮಾತಾ ಮಾಧ್ಯಮ ಸಮೂಹ, ಲೋಕಮಾತಾ ಸಖಿ ಮಂಚ್. ಸ್ಥಾಪನೆ ದಿವಂಗತ ಜ್ಯೋತ್ಸ್ನಾ ದರ್ದ ಸ್ಮರಣಾರ್ಥ, ಲೋಕಮಾತಾ ಸಖಿ ಮಂಚ್ ಸಂಸ್ಥಾಪಕಿ. ಎರಡನೇ ಪ್ರಶ್ನೆ, ಮಹಾಬಲೇಶ್ವರದಲ್ಲಿ ಎಕ್ಸ್ ಬ್ಯಾಂಡ್ ಡಾಪ್ಲರ್ ಹವಾಮಾನ ರಾಡಾರ್ ಉದ್ಘಾಟನೆ ಯಾವಾಗ ಆಯಿತು? ಆಪ್ಷನ್ ಎ 24 ಏಪ್ರಿಲ್ 2025, ಆಪ್ಷನ್ ಬಿ 24 ಏಪ್ರಿಲ್ 2026, ಆಪ್ಷನ್ ಸಿ ಮೇ 1, 2026, ಆಪ್ಷನ್ ಡಿ 15 ಆಗಸ್ಟ್ 2026. ಸರಿಯಾದ ಉತ್ತರ ಏಪ್ರಿಲ್ 24, 2026. ಇದು ಮುಖ್ಯ ಅಂಶಗಳು ನೋಡೋದಾದ್ರೆ, ಸ್ಥಳ ಮಾಡಿರೋದು ಅಂದ್ರೆ ಹೈ ಆಲ್ಟಿಟ್ಯೂಡ್ ಕ್ಲೌಡ್ ಸ್ಪೆಸಿಫಿಕ್ಸ್ ಲ್ಯಾಬೊರೇಟರಿ, ಮಹಾಬಲೇಶ್ವರ, ಮಹಾರಾಷ್ಟ್ರ. ಎತ್ತರ ಸಮುದ್ರ ಮಟ್ಟದಿಂದ ಸುಮಾರು 1400 ಮೀಟರ್. ಪಶ್ಚಿಮ ಘಟಕಗಳು ಸಂಸ್ಥೆ IITM ಪುಣೆ ಮೀನ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಮೆಟೆರಾಲಜಿ, ಭೂ ವಿಜ್ಞಾನ ಸಚಿವಾಲಯ. ರಾಡಾರ್ ಪ್ರಕಾರ ಎಕ್ಸ್ ಬ್ಯಾಂಡ್ ಡ್ಯುಯಲ್ ಪೋಲರೈಸೇಷನ್ ಡಾಪ್ಲರ್ ಹವಾಮಾನ ರಾಡಾರ್ ಆಗಿರುತ್ತೆ. ಇದು ಯಾವ ಯೋಜನೆ ಅಂಡರ್ ಬರುತ್ತೆ ಅಂದ್ರೆ ಮಿಷನ್ ಮೌಸಮ್ ಅಡಿಯಲ್ಲಿ ಬರುತ್ತೆ. ಉದ್ಘಾಟಿಸಿದವರು ಡಾಕ್ಟರ್ ಎಂ ರವಿಚಂದ್ರನ್, ಕಾರ್ಯದರ್ಶಿ, ಭೂ ವಿಜ್ಞಾನ ಸಚಿವಾಲಯ. ಮುಂದಿನ ಪ್ರಶ್ನೆ, 25 ಏಪ್ರಿಲ್ 2026ರಂದು ಸೆಬಿಯ ಎಷ್ಟನೇ ಸಂಸ್ಥಾಪನಾ ದಿನ ಆಚರಿಸಲಾಯಿತು? ಆಪ್ಷನ್ ಎ 35ನೇ ಮೇ, ಆಪ್ಷನ್ ಬಿ 36ನೇ ಮೇ, ಆಪ್ಷನ್ ಸಿ 37ನೇ ಮೇ, ಆಪ್ಷನ್ ಡಿ 38ನೇ ಮೇ. ಸರಿಯಾದ ಉತ್ತರ ಆಪ್ಷನ್ ಡಿ 38ನೇ ದಿನ. 38ನೇ ಸಂಸ್ಥಾಪನಾ ದಿನವಾಗಿರುತ್ತೆ. ಮುಖ್ಯ ಅಂಶಗಳು ಕಾರ್ಯಕ್ರಮ ಸೆಬಿಯ 38ನೇ ಸಂಸ್ಥಾಪನಾ ದಿನಾಂಕ ಏಪ್ರಿಲ್ 25, 2026ರಂದು ಘೋಷಿಸಿರೋದು. ಸ್ಥಳ ಮುಂಬೈ. ಮುಖ್ಯ ಅತಿಥಿ ಕೇಂದ್ರ ವಿತ್ತ ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ಶ್ರೀಮತಿ ನಿರ್ಮಲಾ ಸೀತಾರಾಮ್. ಉದ್ಘಾಟನೆ ಮಿಷನ್ ಜಾಗೃತ್, ಸೆಬಿಯ ರಾಷ್ಟ್ರೀಯ ವ್ಯಾಪ್ತಿ ಹೂಡಿಕೆದಾರರ ಜಾಗೃತಿ ಅಭಿಯಾನ. ಸೆಬಿಯ ಅಧ್ಯಕ್ಷ ತುಹಿನ್ ಕಾಂತಪಾಂಡೆ. ಮಿಷನ್ ಜಾಗೃತ್ ಅಂದರೆ ಏನು? ಇದರ ಉದ್ದೇಶ ನಾಗರಿಕ ಸುರಕ್ಷಿತ ಹೂಡಿಕೆ ಪದ್ಧತಿಗಳ ಬಗ್ಗೆ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸಾಕ್ಷರತೆ ಬಲಪಡಿಸುವುದು. ಲಕ್ಷ್ಯ ನಕಲಿ ಹೂಡಿಕೆ ವಿಡಿಯೋಗಳು, ಡೀಪ್ಫೇಕ್ AI ಬಳಸಿ ನಾಯಕರನ್ನು ಅನುಕರಿಸುವ ಇನ್ಫ್ಲುಯೆನ್ಸರ್ ಹಗರಣಗಳು, ನಕಲಿ IPO ಆ್ಯಪ್ಗಳ ಬಗ್ಗೆ ಜಾಗೃತಿ. ವೈಶಿಷ್ಟ್ಯ ಬಹುಭಾಷಾ ಮತ್ತು ಡಿಜಿಟಲ್ ವೇದಿಕೆಗಳ ಮೂಲಕ ದೇಶಾದ್ಯಂತ ವಿಸ್ತರಣೆ. ಇತರ ಸಾಧನೆ ಸೆಬಿ ಚೆಕ್ ಹೂಡಿಕೆದಾರರು ಮಧ್ಯವರ್ತಿಗಳನ್ನು ಪರಿಶೀಲಿಸಲು ಮತ್ತು ವಂಚನೆ ತಪ್ಪಿಸಲು. ಮುಂದಿನ ಪ್ರಶ್ನೆ, RBIಯ ಕರೂರ್ ವೈಶ್ಯ ಬ್ಯಾಂಕ್ನ
ಎಂಡಿ ಮತ್ತು ಸಿಇಒ ಆಗಿ ಯಾರು ಮರು ನೇಮಕವನ್ನು ಅನುಮೋದಿಸಿದ್ದಾರೆ? ಆಪ್ಷನ್ ಎ ಬಿ ರಮೇಶ್ ಬಾಬು, ಆಪ್ಷನ್ ಬಿ ಶಶಿಧರ್ ಜಗದೀಶನ್, ಆಪ್ಷನ್ ಸಿ ಅಮಿತಾಬ್ ಚೌಧರಿ, ಆಪ್ಷನ್ ಡಿ ಸಂದೀಪ್ ಬಕ್ಷಿ. ಸರಿಯಾದ ಉತ್ತರ ಆಪ್ಷನ್ ಎ ಬಿ ರಮೇಶ್ ಬಾಬು. ಮುಖ್ಯ ಅಂಶಗಳು ನೋಡಿದ ಬ್ಯಾಂಕ್ನ ಹೆಸರು ಕೊರೂರು ವೈಶ್ಯ ಬ್ಯಾಂಕ್, ಖಾಸಗಿ ವಲಯ ಬ್ಯಾಂಕ್. ಇದು ಕೇಂದ್ರ ಕಚೇರಿ ಕೊರೂರು, ತಮಿಳುನಾಡಲ್ಲಿರೋದು. ಹುದ್ದೆ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೀನ್ಸ್ ಎಂಡಿ ಅಂಡ್ ಸಿಇಒ ಆಗಿ ಪೋಸ್ಟ್ಗೆ ಮರು ನೇಮಕಗೊಂಡಿದ್ದವರು ಯಾರು ಅಂದ್ರೆ ಬಿ ರಮೇಶ್ ಬಾಬು. ಅವಧಿ 3ನೇ ಅವಧಿ 2 ವರ್ಷ. ಜಾರಿಗೆ ಬರುವ ದಿನಾಂಕ 29 ಜುಲೈ 2026, ಮುಕ್ತಾಯ ಜುಲೈ 2028. ಆರ್ಬಿಐಗೆ ಅನುಮೋದನೆ ದಿನ 24 ಏಪ್ರಿಲ್ 2026. ಬ್ಯಾಂಕ್ ಮಂಡಳಿ ಅನುಮೋದನೆ 23 ಜನವರಿ 2026. ಮುಂದಿನ ಪ್ರಶ್ನೆ, 2026ರ ಸ್ಯಾಫ್ ಮಹಿಳಾ ಚಾಂಪಿಯನ್ಶಿಪ್ ಎಲ್ಲಿ ನಡೆಯಲಿದೆ? ಆಪ್ಷನ್ ಎ ಕೋಲ್ಕತ್ತಾ, ಆಪ್ಷನ್ ಬಿ ಸಿಲಿಗುರಿ, ಆಪ್ಷನ್ ಸಿ ಮಾರ್ಗೋ ಗೋವಾ, ಆಪ್ಷನ್ ಡಿ ನವದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮಾರ್ಗೋ ಗೋವಾ. ಟೂರ್ನಮೆಂಟ್ ಸ್ಯಾಫ್ ಮಹಿಳಾ ಚಾಂಪಿಯನ್ಶಿಪ್ 2026 ಆವೃತ್ತಿ 8ನೇದಾಗಿರುತ್ತೆ. ಆತಿಥೇಯ ದೇಶ ಭಾರತ. ನಗರ ಮಾರ್ಗೋ ಗೋವಾದಲ್ಲಿ ನಡೆಯುತ್ತದೆ. ಕ್ರೀಡಾಂಗಣ ಪಂಡಿತ್ ಜವಾಹರಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯುತ್ತದೆ. ದಿನಾಂಕ 25 ಮೇ 2026ರಿಂದ 6 ಜೂನ್ 2026ರವರೆಗೆ ನಡೆಯುತ್ತದೆ. ಭಾಗವಹಿಸುವ ತಂಡ 6 ದೇಶಗಳು: ಭಾರತ, ಬಾಂಗ್ಲಾದೇಶ, ನೇಪಾಳ, ಶ್ರೀಲಂಕಾ, ಮಾಲ್ಡೀವ್ಸ್ ಮತ್ತು ಭೂತಾನ್. ಆಯೋಜಕರು ದಕ್ಷಿಣ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಮತ್ತು ಅಖಿಲ ಭಾರತ ಫುಟ್ಬಾಲ್ ಫೆಡರೇಷನ್. ಹಾಲಿ ಚಾಂಪಿಯನ್ ಬಾಂಗ್ಲಾದೇಶ್ 2022 ಮತ್ತು 2024ರಲ್ಲಿ ಸತತ 2 ಬಾರಿ ಗೆದ್ದಿದ್ದಾರೆ. ಟೂರ್ನಮೆಂಟ್ ಸ್ವರೂಪ ಮತ್ತು ಗುಂಪುಗಳು ನೋಡಿದಾದ್ರೆ ಗುಂಪು ಎ ನೇಪಾಳ, ಶ್ರೀಲಂಕಾ, ಭೂತಾನ್. ಗುಂಪು ಬಿ ಭಾರತ, ಬಾಂಗ್ಲಾದೇಶ, ಮಾಲ್ಡೀವ್ಸ್. ಪ್ರತಿ ಗುಂಪಿನಿಂದ ಅಗ್ರ 2 ತಂಡಗಳು ಸೆಮಿಫೈನಲ್ಸ್ಗೆ ಪ್ರವೇಶ. ಪಾಕಿಸ್ತಾನ ಭಾಗವಹಿಸುತ್ತಿಲ್ಲ. ಭಾರತ ಸರ್ಕಾರದಿಂದ ಅನುಮತಿ ನಿರಾಕರಣೆ ಆಗಿದೆ. ಡ್ರಾ 22 ಏಪ್ರಿಲ್ 2026. ಸ್ಯಾಫ್ ಸೆಕ್ರೆಟರಿ ಢಾಕಾ ಆಗಿರ್ತವೆ. ಇದ್ರ ಮಹತ್ವ ನೋಡೋದಾದ್ರೆ ಭಾರತದಲ್ಲಿ 2ನೇ ಬಾರಿ ಇದನ್ನ ಆಯೋಜಿಸಿದ್ರು. 2014ರಲ್ಲಿ ಸಿಲಿಗುರಿ, ಪಶ್ಚಿಮ ಬಂಗಾಳದಲ್ಲಿ ಆಯೋಜಿಸಿತ್ತು. ಭಾರತ 4ನೇ ಬಾರಿ ಚಾಂಪಿಯನ್ಸ್ ಆಗಿತ್ತು. ಗೋವಾದಲ್ಲಿ ಮೊದಲ ಬಾರಿ ಮಹಿಳಾ ಸ್ಯಾಫ್ ಚಾಂಪಿಯನ್ಶಿಪ್, ಪುರುಷರು ಸ್ಯಾಫ್ 1999ರಲ್ಲಿ ಫತೋರ್ಡಾದಲ್ಲಿ ನಡೆದಿತ್ತು. ಭಾರತ ಚಾಂಪಿಯನ್ ಆಗಿತ್ತು. ಆಗ ಭಾರತದ ದಾಖಲೆ 5 ಬಾರಿ ಚಾಂಪಿಯನ್ ಆಗಿತ್ತು. ಯಾವ್ಯಾವ ಇಯರಲ್ಲಿ ಅಂದ್ರೆ 2010, 2012, 2014 ಮತ್ತೆ 2016 ಮತ್ತೆ 2019. ಕೊನೆಯ ಪ್ರಶಸ್ತಿ 2019ರಲ್ಲಿ ನೇಪಾಳ ವಿರುದ್ಧ 3-1 ಗೆಲುವಲ್ಲಿ ಆಗಿತ್ತು. ಫಿಫಾರ ರ್ಯಾಂಕಿಂಗ್ ಆಧಾರಿತ ಸೀಡಿಂಗ್ 21 ಏಪ್ರಿಲ್ 2026ರ ರ್ಯಾಂಕಿಂಗ್ ಪ್ರಕಾರ ಭಾರತ 69ನೇ ಸ್ಥಾನದಲ್ಲಿದೆ. ನೇಪಾಳ 87ನೇ ಸ್ಥಾನ, ಪಾರ್ಟ್ 1ರಲ್ಲಿತ್ತು. ಎಎಫ್ಸಿ ಏಷ್ಯನ್ ಕಪ್ 2026. ಭಾರತ ಮತ್ತು ಬಾಂಗ್ಲಾದೇಶ ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ನಡೆದ ಎಎಫ್ಸಿ ಮಹಿಳಾ ಏಷ್ಯನ್ ಕಪ್ 2026ರಲ್ಲಿ ಭಾಗವಹಿಸಿದ್ದವು. ಮುಂದಿನ ಪ್ರಶ್ನೆ, ಏಪ್ರಿಲ್ 2026ರಲ್ಲಿ ಯುನೆಸ್ಕೋ ಎಷ್ಟು ಹೊಸ ಜಾಗತಿಕ ಜಿಯೋಪಾರ್ಕ್ಗಳನ್ನು ಘೋಷಿಸಿತು? ಆಪ್ಷನ್ ಎ 10, ಆಪ್ಷನ್ ಬಿ 12, ಆಪ್ಷನ್ ಸಿ 16, ಆಪ್ಷನ್ ಡಿ 18. ಸರಿಯಾದ ಉತ್ತರ ಆಪ್ಷನ್ ಬಿ 12. ಮುಖ್ಯ ಅಂಶಗಳು ನೋಡೋದಾದ್ರೆ ಘೋಷಣೆಯ ದಿನಾಂಕ 23 ಏಪ್ರಿಲ್ 2026. ಹೊಸ ಜಿಯೋ ಪಾರ್ಕ್ 12 ಆಗಿದೆ. ಇರುವ ದೇಶಗಳು ಯಾವ್ಯಾವು ಅಂದ್ರೆ ಚೀನಾ, ಫ್ರಾನ್ಸ್, ಗ್ರೀಸ್, ಐರ್ಲೆಂಡ್, ಜಪಾನ್, ಮಲೇಷಿಯಾ, ಪೋರ್ಚುಗಲ್, ರಷ್ಯಾ, ಟ್ಯುನೇಷಿಯಾ ಮತ್ತು ಉರುಗ್ವೆ. ಇದಿಷ್ಟು ಜಾಗದಲ್ಲಿ ಹೊಸ ಯುನೆಸ್ಕೋ ಬಯೋಪಾರ್ಕ್ ಮಾಡಿದ್ದಾರೆ, ಜಿಯೋ ಪಾರ್ಕ್ ಮಾಡಿರೋದು. ಒಟ್ಟು 290ರಿಂದ 241ಕ್ಕೆ ಏರಿಕೆ ಆಗಿದೆ. ದೇಶಗಳ ಸಂಖ್ಯೆ 51 ದೇಶಗಳು ಆಗಿದೆ.
ಒಟ್ಟು ವಿಸ್ತರಣೆ 8.82 ಲಕ್ಷ ಚದರ ಕಿಲೋಮೀಟರ್. ವೆನೆಜುವೆಲಾ ದೇಶದ ಗಾತ್ರಕ್ಕೆ ಸಮವಾಗಿದೆ. ಪ್ರಮಾಣ ಪತ್ರ ಹಸ್ತಾಂತರ 27 ಏಪ್ರಿಲ್ 2026ರಂದು ಯುನೆಸ್ಕೋ ಪ್ರಧಾನ ಕಚೇರಿ, ಪ್ಯಾರಿಸ್. ಮೌಲ್ಯಮಾಪನ ಸಭೆ 5-6 ಸೆಪ್ಟೆಂಬರ್ 2025. ಕ್ಯೂಟ್ರಾಲುಕ್ರಾಜ್ ಜಿಯೋಪಾರ್ಕ್, ಚಿಲಿ. ಯುನೆಸ್ಕೋ ಜಾಗತಿಕ ಜಿಯೋಪಾರ್ಕ್ ಅಂದರೆ ಏನು? ಇದು ಸ್ಥಾಪನೆಯಾಗಿದ್ದು 2015ರಲ್ಲಿ. ಯುನೆಸ್ಕೋ ರಚಿಸಿದ ಪದನಾಮ. ಮಾನವರ ಅಂತಾರಾಷ್ಟ್ರೀಯ ಮಹತ್ವದ ಭೂವೈಜ್ಞಾನಿಕ ಪರಂಪರೆ, ಬಂಡೆ ರಚನೆ, ಪರ್ವತ, ಜ್ವಾಲಾಮುಖಿ ಶ್ರೇಣಿ, ಗುಹೆ, ಕಣಿವೆ, ಪಳೆಯುಳಿಕೆ ತಾಣ, ಪ್ರಾಚೀನ ಮರುಭೂಮಿ ಭೂದೃಶ್ಯ. ಉದ್ದೇಶ: ಸಂರಕ್ಷಣೆ, ಪರಿಸರ ಶಿಕ್ಷಣ, ಸುಸ್ಥಿರ ಅಭಿವೃದ್ಧಿ, ಸ್ಥಳೀಯ ಮತ್ತು ಸ್ಥಳೀಯ ಜನರ ಸಂಸ್ಕೃತಿ ಕೌಶಲ್ಯ ಉತ್ತೇಜನ. ಆಯ್ಕೆ ಪ್ರಕ್ರಿಯೆ: ಜಾಗತಿಕ ಜಿಯೋಪಾರ್ಕ್ ಕೌನ್ಸಿಲ್ ಮೌಲ್ಯಮಾಪನ, ಯುನೆಸ್ಕೋ ಕಾರ್ಯಕಾರಿ ಮಂಡಳಿ ಅನುಮೋದನೆಯಾಗಿರುತ್ತೆ. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಲೈಕ್, ಸಬ್ಸ್ಕ್ರೈಬ್ ಕೊಡಿ ಮತ್ತು ಶೇರ್ ಕೊಡಿ ಅಂತ ಕೊಡ್ತೀನಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.